ಓಕೆ, ಈಗ ಜನವರಿ ಫೆಬ್ರವರಿ ಬೆಂಗಳೂರಿಗೆ ಯಮಗಂಡ ಕಾಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ 15 ದಿನದಲ್ಲಿ ಸೋಂಕು ಮಹಾಸ್ಫೋಟವಾಗುವ ಭೀತಿಯಂತೆ. ಈ ತಿಂಗಳ ಮಧ್ಯಭಾಗದಲ್ಲೇ ಸೋಂಕಿನ ಸುನಾಮಿ, ಅಂದರೆ ಈ ತಿಂಗಳಲ್ಲೇ ಸಂಕ್ರಾಂತಿ ಅಷ್ಟೊತ್ತಿಗೆ ಒಮಿಕ್ರಾನ್ ಸೋಂಕು ಸಮುದಾಯಕ್ಕೆ ಹಬ್ಬುತ್ತಿರುವ ಭೀತಿ ಎದುರಾಗಿದೆ. ಒಮಿಕ್ರಾನ್ನಿಂದಲೇ ಕೇಸ್ ಡಬಲ್ ಆಗ್ತಿರೋ ಆತಂಕ ಕೂಡ ಇದೆ. 2 ತಿಂಗಳಲ್ಲಿ ದಾಖಲೆಯ ಕೇಸ್ ಬರುವ ಸಾಧ್ಯತೆ ಇದೆ. ಕರೋನಾ ತಜ್ಞರಿಂದಲೂ ಕೂಡ ಈ ರೀತಿ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ. ಒಮಿಕ್ರಾನ್ ಬಲೆಯಲ್ಲಿ ಬೆಂಗಳೂರು ಸಿಟಿ, ಅಂದರೆ ಸಿಲಿಕಾನ್ ಸಿಟಿ ಬೆಂಗಳೂರು ಟಫ್ ರೂಲ್ಸ್ ಜಾರಿಯಾದರೂ ಕೂಡ ಕಂಟಕ ತಪ್ಪಿದ್ದಲ್ವಂತೆ ತಜ್ಞರು ಹೇಳೋ ಪ್ರಕಾರ. ಸಂಕ್ರಾಂತಿ ವೇಳೆಗೆ ಕರೋನಾದ ಉಗ್ರ ರೂಪವನ್ನು ನೋಡ್ತೀರಾ ನೀವು. ಜನವರಿ 15ರ ಬಳಿಕ ನಿತ್ಯ 15ರಿಂದ 20,000 ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಜನವರಿ ಅಂತ್ಯಕ್ಕೆ 20,000, ಫೆಬ್ರವರಿ ವೇಳೆಗೆ 40ರಿಂದ 50,000 ಕೇಸ್ ದಾಟುತ್ತಾ. ಕರೋನಾ ತಜ್ಞರಿಂದ ಇದು ಆಘಾತಕಾರಿ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಇದೆ. ಜನವರಿ ಫೆಬ್ರವರಿ ಬೆಂಗಳೂರಿನ ಪಾಲಿಗೆ ತುಂಬ ಡೇಂಜರ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ತಜ್ಞರು, ಬೆಂಗಳೂರಿನಲ್ಲಿ ಒಮಿಕ್ರಾನ್ ಅಬ್ಬರ ಈಗಾಗಲೇ ಶುರುವಾಗಿದೆ. ದಿನದಿಂದ ದಿನಕ್ಕೆ ಕೇಸ್ಗಳು ಡಬಲ್ ಆಗುತ್ತೆ. ಅಂದರೆ ಒಂದಿದ್ದಿದ್ದು 2,000, ಎರಡಿದ್ದಿದ್ದು 4, 4 ಇದ್ದಿದ್ದು 8 ಹೀಗಾಗುತ್ತೆ. ಜನವರಿ 15ರ ಬಳಿಕ ನಿತ್ಯ 15ರಿಂದ 20,000 ಕೇಸ್ಗಳು ಬರಬಹುದು. ಜನವರಿ ಅಂತ್ಯಕ್ಕೆ 20,000 ಕೇಸ್ ದಾಖಲಾಗಬಹುದು ಅಂತಾರೆ. ಫೆಬ್ರವರಿಗೆ 40ರಿಂದ 50,000 ಕೇಸ್. 2ನೇ ವೇವಲ್ಲೇ ನಾವು 50,000 ನೋಡಿಬಿಟ್ಟಿದ್ದೀವಿ ಬೆಂಗಳೂರಿನಲ್ಲಿ. 2ನೇ ವೇವ್ನಲ್ಲಿ ಮೇ 7ನೇ ತಾರೀಕು ಹೆಚ್ಚು ಕಡಿಮೆ 48,000 ಚಿಲ್ಲರೆ ಕೇಸ್ ದಾಖಲಾಗಿತ್ತು. ಈಗ ಭಾರತೀಯ ವಿಜ್ಞಾನ ಸಂಸ್ಥೆ ಎಚ್ಚರಿಕೆಯಂತೆ ಕೇಸ್ 1,00,000 ಕೂಡ ಬರ್ಬೋದು ಅಂತಾರೆ ಬೆಂಗಳೂರಿನಲ್ಲಿ ಹೆಚ್ಚು ಜನ ಇರೋ ಕಾರಣ ಸೋಂಕು ವಿಪರೀತವಾಗಿ ಹರಡುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಇಷ್ಟೆಲ್ಲ ಟಫ್ ರೂಲ್ಸ್ ಜಾರಿಗೆ ತಂದರೂ ಕೂಡ ಈ ನಂಬರ್ ಫಿಕ್ಸ್ ಹಾಗಾದರೆ ಇಷ್ಟೆಲ್ಲ ಟಫ್ ರೂಲ್ಸ್ ಯಾಕೆ ಬೇಕಾಗಿತ್ತು ಅಂತ? ಅಲ್ಲ, ಅಷ್ಟೊಂದು ಹೈ ಸ್ಪೀಡ್ನಲ್ಲಿ ಹಬ್ಬುತ್ತೆ ಅಂತ. ಒಂದು ವೇಳೆ ಟಫ್ ರೂಲ್ಸ್ ಅನ್ನು ಜಾರಿ ಮಾಡದೇ ಇದ್ರೆ ಇನ್ನಷ್ಟು ವರ್ಸ್ಟ್ ಆಗ್ಬೋದು. ಸೊ ಬೆಂಗಳೂರು ಒಂದರಲ್ಲೇ 1,00,000 ಕೇಸಸ್ ದಾಟಿದ್ರು ಕೂಡ ಅಚ್ಚರಿ ಇಲ್ಲ ಅನ್ನುವಂಥದ್ದು. ಒಂದು ವೇಳೆ ಈ ರೀತಿ ಟಫ್ ರೂಲ್ಸ್ ಗಳನ್ನ ಹಾಕಿದ್ರೆ, ಕಂಟ್ರೋಲ್ಗೆ ಮಾಡಿದ್ರೆ ಅದು 50,000, 40,000 ರೇಂಜ್ಗೆ ಇಳಿಬಹುದು. ಇನ್ನು ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಅರವಿಂದ್ 1,20,000 ತುಂಬಾ ವರ್ಸ್ಟ್ ಹಿಟ್ ಆಗ್ಬೋದು ಅನ್ನುವಂತಹ ಅಂದಾಜನ್ನು ಕೂಡ ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ಕ್ರಮಗಳನ್ನ ಕೈಗೊಂಡಿರೋದ್ರಿಂದ ಕೇಸಸ್ಗಳ ಸಂಖ್ಯೆ ಇಳಿಕೆ ಆಗುತ್ತೆ. ಜೊತೆಗೆ ಹಾಸ್ಪಿಟಲೈಸೇಷನ್ ಅನ್ನು ಕೂಡ, ಅಂದ್ರೆ ಅಟ್ಲೀಸ್ಟ್ ಈ ರೀತಿಯ ರೂಲ್ಸ್ ಗಳನ್ನ ತರೋದ್ರಿಂದ ಆಸ್ಪತ್ರೆಗಳಿಗೆ ಪ್ರಿಪರೇಷನ್ ಮಾಡೋದಕ್ಕೂ ಕೂಡ ಸಮಯ ಸಿಗುತ್ತೆ, ಅಗತ್ಯ ವ್ಯವಸ್ಥೆಗಳನ್ನ ಮಾಡ್ಕೋಬಹುದು. ಸೊ ಹಾಗಾಗಿ ಇದು ಕೂಡ ಅನಿವಾರ್ಯವಾಗಿದೆ, ಟಫ್ ರೂಲ್ಸ್ ಅನ್ನ ಹಾಕುವಂಥದ್ದು ಕೂಡ ಅನಿವಾರ್ಯವಾಗಿದೆ. ಅರವಿಂದ್, ಓಕೆ ಪವಿತ್ರ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.